ಇನ್ನು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ತುಮಕೂರಿನ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಈಗಾಗಲೇ ಬಂದ್ ಆಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಹೇಗೆ ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೆ. ವ್ಯವಸ್ಥೆಗಳು ತಯಾರಿ ಸಿದ್ಧತೆ ಅಂತ ಅಂದ್ಬಿಟ್ಟು ಬಹುತೇಕ ದೇವಸ್ಥಾನಗಳು ಈಗ ಸೂತಕದ ಸಮಯ ಆಗಿರೋದ್ರಿಂದ ಇಷ್ಟೊತ್ತಿಗಾಗಲೇ ಕ್ಲೋಸ್ ಮಾಡಿದ್ದಾರೆ. ತುಮಕೂರಿನಲ್ಲೂ ಕೂಡ ಅದೇ ರೀತಿ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಬಂದ್ ಮಾಡಲಾಗಿದೆ. ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ತುಮಕೂರಿನ ಪ್ರಸಿದ್ಧ ದೇವರಾಯನದುರ್ಗದ ಯೋಗಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಈಗಾಗಲೇ ಕ್ಲೋಸ್ ಆಗಿದೆ. ಅಂದರೆ ಶಾಸ್ತ್ರದ ಪ್ರಕಾರ ಗ್ರಹಣ ಆರಂಭಕ್ಕಿಂತ ಮುಂಚೆ 9 ಗಂಟೆಯ ಮುಂಚೆನೇ ಯಾವುದೇ ಪೂಜೆ ಪುನಸ್ಕಾರಗಳು ನಡೀಬಾರ್ದು ಎನ್ನುವಂಥದ್ದು ಇಲ್ಲಿಯ ಒಂದು ಶಾಸ್ತ್ರ ಹೇಳ್ತಾ ಇರುವಂಥದ್ದು. ಹಾಗಾಗಿ 3 ಗಂಟೆಗೆ ಸಂಪೂರ್ಣವಾಗಿ ಗರ್ಭಗುಡಿಯನ್ನು ಕ್ಲೋಸ್ ಮಾಡಲಾಗಿದೆ. ನೋಡ್ಬೋದು, ಈಗ ನಾವು ಮುಖ್ಯ ದ್ವಾರದಲ್ಲಿ ಇದ್ದೀವಿ. ಮುಖ್ಯ ದ್ವಾರದಲ್ಲಿ ಈಗ ಬಂದ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಅಳಿದುಳಿದ ಭಕ್ತಾದಿಗಳು ಪ್ರದಕ್ಷಿಣೆ ಹಾಕಷ್ಟೇ ಆಚೆ ಬರ್ತಾ ಇರುವಂಥದ್ದು. ಉಳಿದಂತೆ ಗರ್ಭಗುಡಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂಥದ್ದು. ಎಂದಿನಂತೆ ಅಂದರೆ ಪ್ರತಿದಿನ ಸಂಜೆ 7 ಗಂಟೆವರೆಗೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ರಾತ್ರಿ ಕೂಡ ನಡೀತಾ ಇರುತ್ತೆ. ಆದರೆ 7:30 ತನಕ. ಆದರೆ ಇವತ್ತು ಯಾವುದೇ ರೀತಿಯ ರಾತ್ರಿ ವೇಳೆಗೆ ಸಾಯಂಕಾಲದ ವೇಳೆಗೆ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯೋದಿಲ್ಲ. ಹಾಗಾಗಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಈಗಾಗಲೇ ಗರ್ಭಗುಡಿಗೆ ಈಗಾಗಲೇ ಕ್ಲೋಸ್ ಮಾಡಿರುವಂಥದ್ದು ನೋಡ್ಬೋದು. ಅದೇ ರೀತಿ ನಾಳೆ ಬೆಳಗ್ಗಿನ ಜಾವ ಮತ್ತೆ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತೆ. ಶುದ್ಧೀಕರಣ ಮಾಡಲಾಗುತ್ತೆ. ಶುದ್ಧೀಕರಣ ಆದ ನಂತರ ಎಂದಿನಂತೆ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಬನ್ನಿ, ಇಲ್ಲಿಯ ಪುರೋಹಿತರನ್ನು ನಾವು ಈಗ ಮಾತಾಡ್ಸೋಣ. ಪುರೋಹಿತರು ನಮಸ್ಕಾರ. ಈಗ ಎಷ್ಟೊತ್ತಿಗೆ ಕ್ಲೋಸ್ ಆಗಿದೆ ಮತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಕ್ಲೋಸ್ ಓಪನ್ ಆಗುತ್ತೆ? ಈಗ 3 ಗಂಟೆಗೆ ಲಾಸ್ಟ್ ಪೂಜೆ ಮುಗಿಸಿ ದೇವಸ್ಥಾನದ ಲಾಸ್ಟ್ ಪೂಜೆ ಮುಗಿಸಿ ಕ್ಲೋಸ್ ಮಾಡಲಾಗಿದೆ. ಬೆಳಗ್ಗೆ 7:00ವರೆಗೆ ದೇವಸ್ಥಾನ ಶುಚಿ ಮಾಡಿಕೊಂಡು 8:00ವರೆಗೆ ಪುಣ್ಯಾಹ ಮಾಡಿಕೊಂಡು ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದವನ್ನು ಏರ್ಪಾಡು ಮಾಡಿದ್ವಿ. ಅಲ್ಲ, ರಾತ್ರಿ 9:58 ಗ್ರಹಣ ಆರಂಭ ಕಾಲ? ಹೌದು, ನಮ್ಮ ಆಗಮದ ಪ್ರಕಾರ ಗ್ರಹಣ ಆರಂಭಕ್ಕೂ ಮುಂಚೆ 9 ಗಂಟೆ ಮುಂಚೆನೇ ಬಾಗಿಲಾಗಬೇಕು ಅಂತ ಶಾಸ್ತ್ರದಲ್ಲಿದೆ. ಈಗ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಯಾರೋ ಅಂದರೆ 7:00ವರೆಗೆ ಅಂದರೆ 7:00ವರೆಗೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. 9 ಗಂಟೆಗೆ ಅಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ, ನಮ್ಮ ಆಗಮ ಪ್ರಕಾರ ನಾವು ಇಲ್ಲಿ ಪೂಜೆ ಮಾಡಬೇಕು. ಅದು ಏನು ಶಾಸ್ತ್ರ ಹೇಳುತ್ತೋ ಅದು ಮಾಡಬೇಕು ನಾವು. ಇದು ಹೆಂಗೆ ಈಗ ಇದು ತೀರಾ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಾ ಹೇಗೆ ಈ ಒಂದು ಚಂದ್ರಗ್ರಹಣ ಅಂತ? ಈ ಶತಭಿಷ ನಕ್ಷತ್ರ ಅನ್ನೋರಿಗೆ ಸ್ವಲ್ಪ ಪ್ರಭಾವ ಇದೆ. ಅದಕ್ಕೆ ಶಾಂತಿಗಳು ಅಂತ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಅದು ಪ್ರಕಾರ ಅವರು ಶಾಂತಿ ಮಾಡಿಸ್ಕೋಬೋದು. ಈಗ ಭಕ್ತಾದಿಗಳಿಗೆ ತೊಂದರೆ ಆಗಲ್ವಾ ರಾತ್ರಿ ಬರೋರಿಗೆಲ್ಲ? ಭಕ್ತರಿಗೆ ಮುಂಚೆನೇ ನಾವು 1 ವಾರ ಮುಂಚೆನೇ ಎಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟು ನಮ್ಮ ಇಒ ಸಾಹೇಬರು ಏನೇನು ಮಾಡಬೇಕಲ್ಲ ಹೇಳಿದ್ದಾರೆ. ಹಾಗಾದರೆ ಬೇರೆ ವಿಶೇಷವಾಗಿ ಹೋಮ ಹವನ ಏನೂ ಇಲ್ಲ? ಲೋಕ ಕಲ್ಯಾಣಾರ್ಥಕ್ಕಾಗಿ ಆ ಥರ ಏನಾದರೂ ಹೋಮ ಹವನಗಳೇನಿಲ್ಲ? ಏನೂ ಇಲ್ಲ. ಅದರಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಮಾತ್ರ ಮಾಡಿ ಅಂತ ಇರೋದು. ವಿಶೇಷವಾಗಿ ಯಾರಾದರೂ ಮಾಡಿಸ್ಕೋಬೋದ್ರೆ ಮಾಡಿಸ್ಕೋಬೋದು ಹೊರತು ದೇವಸ್ಥಾನದ ವತಿಯಿಂದ ಏನಿಲ್ಲ. ಓಕೆ, ಇವಿಷ್ಟು ವರ್ಷಕರ ಮಾತುಗಳು. ಅಂದರೆ ಯಾವುದೇ ರೀತಿಯ ಹೋಮ ಹವನಗಳು ನಡೆಯೋದಿಲ್ಲ. ಆಗಮ ಶಾಸ್ತ್ರದ ಪ್ರಕಾರ 9 ಗಂಟೆ ಮುಂಚಿತವಾಗಿ, ಗ್ರಹಣ ಕಾಲದ 9 ಗಂಟೆ ಮುಂಚಿತವಾಗಿ ದೇವಸ್ಥಾನಗಳಿಗೆ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ನಡೀಬಾರ್ದು ಎನ್ನುವಂಥ ಶಾಸ್ತ್ರ ಹೇಳುತ್ತೆ ಅನ್ನುವಂಥದ್ದು. ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ಸಂಪೂರ್ಣವಾಗಿ ದೇವರಾಯನದುರ್ಗ ದೇವಸ್ಥಾನ ಕ್ಲೋಸ್ ಆಗಿರುವಂಥದ್ದು. ಎಂದಿನಂತೆ ಮತ್ತೆ ನಾಳೆ ಬೆಳಿಗ್ಗೆ ಶುಚಿತ್ವ ಕಾರ್ಯ ಮುಗಿಸಿ ಎಂದಿನಂತೆ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬಂದಗಳ ಜೊತೆ ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ.